2027 ವಿಶ್ವಕಪ್ನಲ್ಲಿ ಭಾರತದ ದೊಡ್ಡ ಅಸ್ತ್ರ ಯಾರು ಗೊತ್ತಾ? ಅದು ವಿರಾಟ್ ಕೊಹ್ಲಿ. ಆಫ್ರಿಕಾ ನೆಲದಲ್ಲಿ ಕಿಂಗ್ ಕೊಹ್ಲಿಯ ದಾಖಲೆ ನೋಡಿದ್ರೆ ಎದುರಾಳಿಗಳೇ ಬೆಚ್ಚಿ ಬೀಳ್ತಾರೆ. ಆ ದಾಖಲೆ ಏನು? ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಕಿರಣ್ ಕ್ರಿಕೆಟ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೌದು, 2027ರ ಏಕದಿನ ವಿಶ್ವಕಪ್ಗೆ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೂ ನಮೀಬಿಯಾ ಆತಿಥ್ಯ ವಹಿಸಲಿವೆ. ಈ ಬಾರಿ ಕೂಡ ಭಾರತೀಯ ತಂಡಗಳ ನಿರೀಕ್ಷೆ ಕೇಂದ್ರ ಬಿಂದುವಾಗಿ ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. 2027ರ ಏಕದಿನ ವಿಶ್ವಕಪ್ ವೇಳೆಗೆ ವಿರಾಟ್ ಕೊಹ್ಲಿಗೆ 40 ವರ್ಷ 21 ದಿನಗಳು ವಯಸ್ಸಾಗಿರುತ್ತದೆ. ಆದರೂ ಅವರ ಫಿಟ್ನೆಸ್ ಹಾಗೂ ಅನುಭವವೇ ತಂಡಕ್ಕೆ ದೊಡ್ಡ ಬಲವಾಗಲಿದೆ. ವಿಶೇಷವಾಗಿ ಆಫ್ರಿಕಾ ನೆಲದಲ್ಲಿ ವಿರಾಟ್ ಕೊಹ್ಲಿಯ ದಾಖಲೆಗಳು ಅದ್ಭುತವಾಗಿವೆ. ಅಲ್ಲಿನ ಪರಿಸ್ಥಿತಿಗಳಲ್ಲಿ ಅವರು ಹಲವು ಸ್ಮರಣೀಯ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ವಿಶ್ವಕಪ್ ನಡೆಯಲೇ ಇರುವ ದಕ್ಷಿಣ ಆಫ್ರಿಕಾದಲ್ಲಿ ಕೊಹ್ಲಿ ಇದುವರೆಗೂ 25 ಏಕದಿನ ಪಂದ್ಯಗಳಲ್ಲಿ 71.47 ಸರಾಸರಿಯಲ್ಲಿ 1358 ರನ್ ಗಳಿಸಿದ್ದಾರೆ. ಇದರಲ್ಲಿ 4 ಶತಕ ಹಾಗೂ 9 ಅರ್ಧಶತಕಗಳು ಕೂಡ ಸೇರಿವೆ. ಅಲ್ಲದೆ 2 ಬಾರಿ ಪಂದ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಫ್ರಿಕಾ ನೆಲದ ಪ್ರಮುಖ ಮೈದಾನಗಳಲ್ಲಿಯೂ ಕೊಹ್ಲಿ ಅದ್ಭುತ ದಾಖಲೆ ಹೊಂದಿದ್ದಾರೆ. ಸೆಂಚುರಿಯನ್ನಲ್ಲಿ 129 ರನ್, ಡರ್ಬನ್ನಲ್ಲಿ 112 ರನ್, ಆಂಬಟೋಟದಲ್ಲಿ 115 ರನ್ ಹಾಗೂ ಗ್ಯಾರ್ಬೆರಾದಲ್ಲಿ 87 ರನ್ ಗಳಿಸಿದ್ದಾರೆ. ಜೋಹಾನ್ಸ್ಬರ್ಗ್ನಲ್ಲಿ 75 ರನ್ ಹಾಗೂ ಪಾರ್ಲ್ನಲ್ಲಿ 51 ರನ್ ಗಳಿಸಿರುವ ಕೊಹ್ಲಿ ದಕ್ಷಿಣ ಆಫ್ರಿಕಾ ಪರಿಸ್ಥಿತಿಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಆದರೆ ನೆನಪಿಡಬೇಕಾದ ವಿಷಯವೇನೆಂದರೆ ವಿಶ್ವಕಪ್ ವೇಳೆಗೆ ಅಂತಿಮ ತಂಡದ ಆಯ್ಕೆ, ಆಟಗಾರರ ಫಾರ್ಮ್ ಹಾಗೂ ಫಿಟ್ನೆಸ್ ಸೇರಿದಂತೆ ಹಲವು ಅಂಶಗಳು ಪ್ರಮುಖವಾಗಿರುತ್ತವೆ. 2027ರ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಭಾರತ ತಂಡಕ್ಕೆ ಟ್ರೋಫಿ ಗೆಲ್ಲಿಸಬಲ್ಲರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಕಿರಣ್ ಕ್ರಿಕೆಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.